ಆಂಧ್ರದಲ್ಲಿ 16 ಸೀಟನ್ನು ಹೊಂದಿರುವಂತಹ ಟಿಡಿಪಿ ಈಗ ಸದ್ಯಕ್ಕೆ ಕಿಂಗ್ ಮೇಕರ್. ಹಾಗಾಗಿ ಸಂಜೆಯ ಸಭೆಗೂ ಮುನ್ನವೇ ಬೇಡಿಕೆಯನ್ನು ಇಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು. ಅಂದರೆ ತಮ್ಮ ಪಕ್ಷಕ್ಕೆ ಸ್ಪೀಕರ್ ಸ್ಥಾನವನ್ನು ಕೊಡಬೇಕು, ಲೋಕಸಭಾ ಸ್ಪೀಕರ್ ಸ್ಥಾನವನ್ನು ತಮ್ಮ ಪಕ್ಷಕ್ಕೆ ಕೊಡಬೇಕು ಅಂತಕ್ಕಂಥ ಬೇಡಿಕೆ. NDA ಸಭೆಯಲ್ಲಿ ನಾಯ್ಡು ಅವರು ಇವತ್ತು ಸಾಯಂಕಾಲ ಇದನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಇದ್ರ ಜೊತೆಗೆ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಕ್ಕೆ ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದೆಲ್ಲವೂ ಕೂಡ ಮೈತ್ರಿ ಪಕ್ಷಗಳ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿದಾಗ ಇದ್ದೇ ಇರುತ್ತೆ. ಅವರವರ ಬೇಡಿಕೆಯನ್ನು ಅವರು ಇಟ್ಟೇ ಇಡ್ತಾರೆ, ಯಾಕೆಂದರೆ ಅವರಿಗೆ ನಂಬರ್ ಇದೆ. ನಾಳೆ ದಿನ ಬೆಂಬಲ ಕೊಡಲ್ಲ ಅಂತ ಅಂದ್ಬಿಟ್ರೆ ಸರ್ಕಾರವೇ ಪತನವಾಗ್ಬಿಡುತ್ತೆ. ಹಾಗಾಗಬಾರ್ದು ಅಂತಂದರೆ ವಿಶ್ವಾಸಕ್ಕೆ ತಗೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಾಗುತ್ತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸಮ್ಮಿಶ್ರ ಸರ್ಕಾರಗಳು, ಮಿತ್ರ ಪಕ್ಷಗಳ ಬೇಡಿಕೆಗಳು ನಮ್ಮ ದೇಶದಲ್ಲಿ ಹೊಸದೇನೂ ಅಲ್ಲ. PV ನರಸಿಂಹರಾವ್ ಕಾಲದಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿ ಕಾಲದಿಂದ ಹಿಡಿದು UPA 1 UPA 2 ಎಲ್ಲರೂ 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಈ ಥರ ಜೊತೆಗೆ ತಗೊಂಡು ಹೋಗಿ. ಹಾಗಾಗಿ ಈ ಬೇಡಿಕೆಗಳನ್ನು BJP ಒಪ್ಪುವ ಸಾಧ್ಯತೆಗಳಿದೆಯಾ ಹೇಗೆ ಅಂತ? ಅರವಿಂದ್, ಅನಿವಾರ್ಯ ಒಪ್ಪಲೇಬೇಕು. ಯಾಕಂದ್ರೆ ಈ ಹಿಂದಿನ 2 ಅವಧಿಯಲ್ಲಿ ಬಿಜೆಪಿ ಏನು ಸರ್ಕಾರ ಮಾಡಿತ್ತು ಆ ಅವಧಿಗೂ ಮತ್ತೆ ಈ ಅವಧಿಗೂ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಈ ಬಾರಿ ಒಂದಿಷ್ಟು ಹೊಂದಾಣಿಕೆಯ ರಾಜಕಾರಣವನ್ನ ಬಿಜೆಪಿ ಕಡ್ಡಾಯವಾಗಿ ಮಾಡಿಕೊಳ್ಳೇಬೇಕಾದಂತ ಅನಿವಾರ್ಯತೆಗಳಿದಾವೆ. ಇಲ್ಲದಿದ್ರೆ ಸರ್ಕಾರವನ್ನ ಪತನ ಆಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಯಾಕಂದ್ರೆ ಬಿಜೆಪಿಗೂ ಕೂಡ ಈ ಬಾರಿ ಬಹುಮತ ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ NDA ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಅನಿವಾರ್ಯ. ನಾನು ಇವತ್ತು ಬೆಳಗ್ಗೆಯಿಂದ ಕೂಡ ಹೇಳ್ತಿದ್ದೆ, ಸಾಕಷ್ಟು ಬಾರ್ಗೇನಿಂಗ್ ಇವತ್ತಿನ NDA ಸಭೆಯಲ್ಲಿ ಆಗುತ್ತೆ. NDA ನಾಯಕರು ಅಥವಾ NDA ಪಕ್ಷದ ಮುಖ್ಯಸ್ಥರು ಎಲ್ಲರೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸರ್ಕಾರ ರಚನೆ ಆಗೋದ್ರಿಂದ ಹಿಡಿದು ಕ್ಯಾಬಿನೆಟ್ ಆಗೋವರೆಗೂ ಕೂಡ ಯಾವ್ಯಾವ ಹುದ್ದೆಗಳು ಯಾರ್ಯಾರ ಪಾಲಿಗೆ ಬರಬೇಕು, ಯಾರಿಗೆ ಯಾವ ಸ್ಥಾನಗಳು ಸಿಗಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ TDPನ ತಗೊಳ್ಳಿ, ನಮಗೆ ಸ್ಪೀಕರ್ ಸ್ಥಾನಗಳು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಡಿಮ್ಯಾಂಡ್ ಅನ್ನು ಇಟ್ಟಿರುವಂಥದ್ದು. ಇನ್ನು ಕೆಲವು ಪಕ್ಷಗಳು 2 ಅಥವಾ 3 ಸಚಿವ ಸ್ಥಾನಗಳಿಗೆ ಡಿಮ್ಯಾಂಡ್ ಇಡಬಹುದು. ಕೆಲವೊಂದಿಷ್ಟು ಪಕ್ಷಗಳು ಪ್ರಮುಖ ಪೋರ್ಟ್ಫೋಲಿಯೋಗಳಿಗೆ ಡಿಮ್ಯಾಂಡ್ ಇಡುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈ ಎಲ್ಲಾ ಸಮಸ್ಯೆಗಳನ್ನು ಕೂಡ ಈಗ ಬಿಜೆಪಿ ಬಗೆಹರಿಸಬೇಕಾಗಿರುವಂತದ್ದು ನಂಬರ್ 1. ನಂಬರ್ 2 ಏನು ಅಂದ್ರೆ, ಪ್ರತಿಯೊಂದು ಪಕ್ಷವೂ ಕೂಡ ಆಯಾ ರಾಜ್ಯಗಳಲ್ಲಿ ತನ್ನದೇ ಆದಂತಹ ಮ್ಯಾನಿಫೆಸ್ಟೋವನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿರುತ್ತೆ ಅಥವಾ ಹೆಚ್ಚಿನ ಸ್ಥಾನಗಳನ್ನ ಗಳಿಸಿರುತ್ತೆ. ಹೀಗಾಗಿ ಅವರದೇ ಸರ್ಕಾರ ಅಥವಾ ಅವರ ಭಾಗವಾಗಿರುವಂತಹ ಸರ್ಕಾರ ರಚನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಂದು ಕಾಮನ್ ಮ್ಯಾನಿಫೆಸ್ಟೋ ಅಥವಾ ಕಾಮನ್ ಭರವಸೆಯನ್ನ ಈಡೇರಿಸುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳ ಮಾಡಬೇಕಾಗುತ್ತೆ. NDA ಸರ್ಕಾರ ಬಂದ ತಕ್ಷಣ ಬಿಜೆಪಿಯ ಎಲ್ಲಾ ಪ್ರಣಾಳಿಕೆಯಲ್ಲಿರುವಂತಹ ಎಲ್ಲಾ ಅಂಶಗಳನ್ನ ಕೂಡ ಜಾರಿ ತರೋದರ ಜೊತೆಗೆ ಇತರೆ ಪಾಲುದಾರರ ಪಕ್ಷಗಳಿಂದ ಅವು ಕೊಟ್ಟಿರುವಂತಹ ಭರವಸೆಗಳನ್ನು ಕೂಡ ಈಡೇರಿಸಬೇಕಾದಂತ ಅನಿವಾರ್ಯತೆಗಳು ಬರುತ್ತೆ. ಈ ಹಿಂದಿನ 2 ಅವಧಿಯಲ್ಲಿ ಬಿಜೆಪಿಗೆ ಇಂಥದೊಂದು ಅನಿವಾರ್ಯತೆ ಇರಲಿಲ್ಲ. ಸಣ್ಣ ಪುಟ್ಟ ಪಾಲಿಸಿ ಮೇಕಿಂಗ್ ನ ವಿಚಾರದಲ್ಲಿ ಒಂದಿಷ್ಟು ಹೊಂದಾಣಿಕೆಗಳು ಆಗ್ತಾ ಇತ್ತು. ಆದ್ರೆ ಈ ಬಾರಿ ನಾವು ನೋಡೋದಾದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳ ಅನುಷ್ಠಾನದ ವಿಚಾರದಲ್ಲಿ ಬದಲಾವಣೆಗಳಾಗುವಂತದ್ದನ್ನು ಕೂಡ ನಾವು ಗಮನಿಸ್ತಾ ಇದೀವಿ. ಒಂದು ರೀತಿ ಬಿಜೆಪಿ ಈಗ ಅಡಕತ್ರಿಯಲ್ಲಿ ಸಿಗಾಕೊಂಡಿರುವಂತದ್ದು. ಸರ್ಕಾರದ ಅಸ್ತಿತ್ವ ಉಳ್ಕೊಳ್ಬೇಕು ಅಂದ್ರೆ NDA ಪಾಲುದಾರರ ಪಕ್ಷಗಳೇನಿದಾವೆ ಅವುಗಳ ಡಿಮ್ಯಾಂಡ್ಗೆ ಈಗ ಅನಿವಾರ್ಯವಾಗಿ ಒಪ್ಪಲೇಬೇಕಾಗುತ್ತೆ.